ನಮಸ್ಕಾರ. ನಾನು ಭೂಬಾಳನ್, ವಿಜಯಪುರ ಜಿಲ್ಲೆಯ ಜಿಲ್ಲಾಧಿಕಾರಿಗಳು ಹಾಗೂ ಬಿಜಾಪುರ ಪಾರ್ಲಿಮೆಂಟ್ರಿ ಕಾನ್ಸ್ಟಿಟ್ಯೂನ್ಸಿ ಚುನಾವಣಾಧಿಕಾರಿಗಳು. ತಮ್ಮೆಲ್ಲರಿಗೂ ಗೊತ್ತಿರುವಾಗ ಕೇಂದ್ರ ಚುನಾವಣಾ ಆಯೋಗ ಲೋಕಸಭಾ 2024ನೆಯ ಒಂದು ಶೆಡ್ಯೂಲನ್ನು ಈಗಾಗಲೇ ಘೋಷಣೆ ಮಾಡಿದೆ. ಒಟ್ಟಾರೆ ನಮ್ಮ ದೇಶದಲ್ಲಿ 7 ಹಂತದಲ್ಲಿ 7 ಸ್ಟೇಜ್ಗಳಲ್ಲಿ ಈ ಲೋಕಸಭಾ ಚುನಾವಣೆ ನಡೆಯಲಿದೆ. ಕರ್ನಾಟಕ ರಾಜ್ಯದಲ್ಲಿ 2 ಸ್ಟೇಜ್ಗಳಲ್ಲಿ, ಆದರೆ ಒಟ್ಟು ಇರುವ 7 ಸ್ಟೇಜಲ್ಲಿ 2ನೇ ಮತ್ತು 3ನೇ ಸ್ಟೇಜಲ್ಲಿ ಕರ್ನಾಟಕದಲ್ಲಿ ಆಗಲಿದೆ. 2ನೇ ಸ್ಟೇಜಲ್ಲಿ ದಕ್ಷಿಣ ಕರ್ನಾಟಕ ಮತ್ತು 3ನೇ ಸ್ಟೇಜಲ್ಲಿ ಉತ್ತರ ಕರ್ನಾಟಕ ಕಾನ್ಸ್ಟಿಟ್ಯೂನ್ಸೀಸ್ಗೆ ಎಲೆಕ್ಷನ್ ನಡೆಯಲಿದೆ. ನಮ್ಮ ಜಿಲ್ಲೆ ಉತ್ತರ ಕರ್ನಾಟಕ ವ್ಯಾಪ್ತಿಯಲ್ಲಿ ಬರುತ್ತದೆ. ನಮ್ಮ ಜಿಲ್ಲೆಗೆ 3ನೇ ಸ್ಟೇಜಲ್ಲಿ ಎಲೆಕ್ಷನ್ ನಡೆಯಲಿದೆ. ಸೊ ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟ ವೇಳಾಪಟ್ಟಿಯನ್ನು ನಾನು ಈಗ ತಮ್ಮೆಲ್ಲರಿಗೂ ಘೋಷಣೆ ಮಾಡುತ್ತೀನಿ. ಅಧಿಸೂಚನೆ ಹೊರಡಿಸುವ ದಿನಾಂಕ 12 ಏಪ್ರಿಲ್ 2024. ಸದರಿ ದಿನಾಂಕದಿಂದ ನಾಮಪತ್ರಗಳ ಸಲ್ಲಿಕೆ ಶುರುವಾಗುತ್ತೆ. ನಾಮಪತ್ರ ಸಲ್ಲಿಸುವ ಕೊನೆಯ ದಿನಾಂಕ 19 ಏಪ್ರಿಲ್ 2024, 1 ವಾರ ಕಾಲ. ಆದರೆ ಪಬ್ಲಿಕ್ ಹಾಲಿಡೇಸ್ ಹೊರತುಪಡಿಸಿ 1 ವಾರ ಕಾಲ ಅಷ್ಟು ನಮಗೆ ನಾಮಪತ್ರ ಸಲ್ಲಿಕೆಗೆ ಅವಕಾಶ ಇದೆ. ನಾಮಪತ್ರಗಳ ಪರಿಶೀಲನೆ 20 ಏಪ್ರಿಲ್ 2024 ನಡೆಯಲಿದೆ. ಮತ್ತು ಯಾರಾದರೂ ತಮ್ಮ ನಾಮಪತ್ರಗಳನ್ನು ಹಿಂಪಡೆಯಬೇಕು, ವಿತ್ಡ್ರಾ ಮಾಡಬೇಕಾದರೆ ಅದಕ್ಕೆ ಕೊನೆಯ ದಿನಾಂಕ 22 ಏಪ್ರಿಲ್ 2024. ಮತ್ತು ನಮ್ಮ ಜಿಲ್ಲೆಯಲ್ಲಿ ಮತದಾನ ಆಗುವ ದಿನಾಂಕ 7 ಮೇ 2024. ಮೇ 7ನೇ ತಾರೀಕು ನಮ್ಮ ಜಿಲ್ಲೆಯಲ್ಲಿ ಮತದಾನ ನಡೆಯಲಿದೆ. ಮತ ಎಣ್ಣಿಕೆ ದಿನಾಂಕ 4 ಜೂನ್ 2024. ಆದರೆ ಮತದಾನ ಮತ್ತು ಮತ ಎಣ್ಣಿಕೆಗೆ ಮಧ್ಯದಲ್ಲಿ ಸುಮಾರು 1 ತಿಂಗಳ ಕಾಲ ಗ್ಯಾಪ್ ಇದೆ ನಮ್ಮ ಜಿಲ್ಲೆಗೆ. ಸಂಪೂರ್ಣ ಚುನಾವಣೆ ಪ್ರಕ್ರಿಯೆ ಪೂರ್ಣಗೊಳಿಸುವ ದಿನಾಂಕವಾದರೆ 6 ಜೂನ್ 2024. ಕೌಂಟಿಂಗ್ ಆಗಿ 2 ದಿನ ನಂತರ MCC ನಮಗೆ ಕ್ಲೋಸ್ ಆಗುತ್ತೆ. ಸೊ ನಮಗೆ ಇನ್ನೂ ಅಂದಾಜು ಒಂದು 2 ತಿಂಗಳ ಕಾಲ ಅವಕಾಶ ಇದೆ ಪೋಲಿಂಗ್ಗೆ, ಮತ್ತು ಕೌಂಟಿಂಗ್ಗೆ ಮೋರರ್ಲೆಸ್ 3 ತಿಂಗಳ ಕಾಲ ಅವಕಾಶ ಇದೆ. ಈಗಾಗಲೇ ನಮ್ಮ ಜಿಲ್ಲೆಯಲ್ಲಿ 9 ಸಹಾಯಕ ಚುನಾವಣಾಧಿಕಾರಿಗಳಿದ್ದಾರೆ. ನಮ್ಮ ಕಚೇರಿಯಲ್ಲಿ ಅಡಿಷನಲ್ DC ಆದರೆ ಹೆಚ್ಚುವರಿ ಅಪರ ಜಿಲ್ಲಾಧಿಕಾರಿಗಳು ಒಬ್ಬ ಸಹಾಯಕ ಚುನಾವಣಾಧಿಕಾರಿಯಾಗಿ ಕೆಲಸ ನಿರ್ವಹಿಸ್ತಾರೆ. ಅದರೊಂದಿಗೆ 8 ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಗೆ, ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಗೆ ಒಬ್ಬ ಸಹಾಯಕ ಚುನಾವಣಾಧಿಕಾರಿ ಕೂಡ ನಾವು ನೇಮಕ ಮಾಡಿದ್ದೀವಿ.